ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಆಗೈತಿ. ಅಮ್ಮನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಆಗೈತಿ ನೋಡಿರಿ. ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ. ಏನಂತ ಕೇಳ್ಬೋದು ನೀವು. ಊರಿಗೆ ಹೋಗೋಕೆ ವಾಪಸ್ಸು ನಮ್ಮ ಊರಿಗೆ ಹೋಗೋಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ. ನಯನ ಹಾಗಲಕಾಯಿ ಹರಿತಿದ್ದಾಳೆ. ಊರಿಗೆ ಹೋಗಬೇಕಲ್ಲ ತೊಗೊಂಡು ಹೋಗೋಕೆ, ಹಾಗಾಗಿ ಹರ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ಇಲ್ಲ ನಾನೇ ಹರಿತೀನಿ ಅಂತ ಹೇಳ್ಬಿಟ್ಟು ಅವಳೇ ಹರಿತಿದ್ದಾಳೆ. ಈಗ ಒಂದು 2 ದಿನದ ಹಿಂದೆ ಒಂದು ಬಕೆಟ್ ಹರಿದಿದ್ವಿ. ಹತ್ತತ್ರ ಒಂದು 2 kg ಅಷ್ಟು ಸಿಕ್ಕಿತ್ತೇನೋ. ಈಗ ಮತ್ತೆ ಹರಿತಾ ಇದ್ದೀನಿ. ಊರಿಗೆ ಹೋಗಬೇಕಲ್ಲ, ನನಗೊಂದು ಸ್ವಲ್ಪ ತೊಗೊಂಡು ಹೋದ್ರತ್ತಂತೇಳಿ. ನೋಡಿ ಇಲ್ಲಿ, ಅಲ್ಲೇ ಐತೆ. ಕೈ ಇಡು, ನೀ ಕೈ ಇಡು. ಅಲ್ಲೇ ಐತೆ ನೋಡಿ, ಅಲ್ಲೇ ಒಳಗೈತೆ. ಇಲ್ಲ ತೆಗಿ, ದೊಡ್ಡದೈತದೆ ಏನು ಸಣ್ಣ ಐತೆ. ನಾನೇನ ಕೇಳ್ತಿದ್ದಾಳೆ ಇವತ್ತು. ಅಷ್ಟು ಚೆನ್ನಾಗಾಗಿದೆ ಅಂತೇಳಿ. ಸೂಪರ್. ನೋಡಿದ್ರೆ ಇಲ್ಲೆಲ್ಲ ಇಲ್ಲಿಕಂದ್ರೆ ಇಲ್ಲ, ಮುಗೀತು ಅಷ್ಟೇ. ಇಷ್ಟೊಂದು ಬಂದ ಸಾಕು ಬಾ. ನಮಗೆ ರಗಡಕ್ಕ ಇವು ಇಷ್ಟೇ. ನೈನಾನು ಊಟ ಮಾಡಲ್ಲ, ಅವ್ರ ಅಪ್ಪಾಜಿನೂ ಊಟ ಮಾಡಲ್ಲ, ನಾನೇ ಹೋಗ್ಬೇಕು. ಅಂತತ್ರ 1 kg ಮೇಲೆ ಆಗ್ತಾವೆ ಇವು. ಕರಿಬೇವು ಒಂಚೂರು ಹರ್ಕೋಬೇಕು. ಸ್ವಲ್ಪ ಕರಿಬೇವು ಒಂಚೂರು ಹರ್ಕೊಂಡ್ರೆ ಕಾಕಡ ಮಲ್ಲಿಗೆ ಹೆಂಗಾಗ್ಯಾವ ನೋಡಿಲ್ಲಿ. ಕರಿಬೇವು ಕುಯ್ದಾರ ಅನ್ಸುತ್ತೆ ಮಮ್ಮಿ, ದೊಡ್ಡದಾಗಿತ್ತು. ಕುಯ್ಯಕ್ಕೆ ಬರಲ್ಲ ಹಂಗೆ. ಇದೇನು ಇದಾಗಲಿದ್ದು ಜಾಸ್ತಿ. ಮಳೆ ಬಂದಿತ್ತು ನಿಂಗೆ ರಾತ್ರಿನೇ. ಮತ್ತೆ ಕಿತ್ಕೊತೀವಿ ಸಾಕು. ಒಂದು ಬಕೆಟ್ ತುಂಬೆ ನೋಡ್ಬೇ ಹಾಗಲಕಾಯಿ. ಹೂ ಕಿತ್ಕತಿ ಮತ್ತೆ ಎಂತಾರ ನೀವು? ಇಂಥದಂದ್ರೆ ಏನದು? ತೊಗೊಳಕತ್ತೀವ್ರಿ ಇಂಥದ್ದು ಕೆಲಸ. ಹೂಗಿಯೂ ಅಷ್ಟಿಷ್ಟ ಆಗಲ್ಲ. ಇಲ್ಲಿ ನೋಡಿ ಇಷ್ಟಿಗೆ ಗುಲಾಬಿ ಹಣ್ಣು ಇಷ್ಟಿಗೆ. ನಮ್ಮ ಮನೆ ಮುಂದೆ ಐತ್ಲ ಅಲ್ಲಿ ಬಿಳಿದು ಅಷ್ಟು ಈ ಕಡೆ ಕಿತ್ಕೋತಿ ಬೇಡವಾ? ಏನು ಮಾಡೋಕ್ಕೆ ಈಗ ಅಲ್ಲಿ ಸಿಗ ನೋಡಿ ಅಲ್ಲಿ. ಇದು ನೋಡಿ ಎಷ್ಟಾಗೈತಿ ಗಿಡ, ಹೂವಿನ ಗಿಡ. ಎಷ್ಟು ಮೊಗ್ಗಾಗೈತಿ ನೋಡಿ. ಹತ್ತಿರ ಮೇಲೆ ತೋರ್ಸ್ ನೋಡಿ, ಮೊಗ್ಗು ನೋಡಿ ಹಣ್ಣನ್ನೇ ಬಿಟ್ಟೈತಿ. ಕಾಣಿಸ್ತೈತಿ? ಕಾಣಿಸೋದೆಲ್ಲ ಮುಗಿತು, ಅರ್ಥ ಆಗುತ್ತೆ. ಕಾಣಿಸುತ್ತೆ ಅಂತೀನಿ. ಎಷ್ಟು ಮೊಗ್ಗು ಬಿಟ್ಟೈತಿ ನೋಡಿ. ನನಗೆ ಶಾಕ್ ಆಯ್ತಿದ್ದು ನೋಡಿ, ಎಷ್ಟು ಮೊಗ್ಗು ಬಿಟ್ಟೈತಿ. ಇಷ್ಟು ದೊಡ್ಡದೈತಿ, ಕಾಣಿಸ್ತಿಲ್ಲ ಇದ್ರೊಳಗಿನ. ಅಷ್ಟು ದೊಡ್ಡದಾಗೈತಿ. ಫುಲ್ ಗಿಡ ತುಂಬ ಮೊಗ್ಗೆ ಆಗೈತಿ. ಇಲ್ಲೊಂದು ಕರಿಬೇವು ಗಿಡ ಐತಿ. ರೋಸ್ ನೋಡಿ ಹಿಂಗೆ ಕಾಣಿಸ್ತಾವಿಲ್ಲ. ಎಷ್ಟಾಗ್ಯಾವ ನೋಡು, ಮಸ್ತಾಗ್ಯಾವ. ಇನ್ನೂ ಒಂದಿಷ್ಟು ಆತ ಹೂ ಪೂಜೆಗೆ. ನೋಡ್ರಿ ಹೆಂಗೆ ಬೆಂಡಾಗೈತೆ ಅಂತೇಳಿ. ಅಷ್ಟು ಮೊಗ್ಗು ಬಿಟ್ಟೈತಿ. ಬಟ್ ಹೂವಿನ ಈಗೀಗ ಸ್ಟಾರ್ಟ್ ಆಗೈತಿ. ಹಾಯ್ ಗಾಯ್ಸ್, ನಾವು ಊರಿಗೆ ಹೊರಟ್ವಿ. ರೆಡಿ ಆಗಿದ್ದೀವಿ, ರೆಡಿಯಾಗಿ ಕೂತಿದ್ದೀವಿ. ಸ್ವಲ್ಪ ಕೆಲಸ ಐತೆ ಅಂತೇಳಿ ಬಜಾರ್ಗೆ ಹೋಗ್ಯಾರ, ಹಾಗಾಗಿ ಅವ್ರ ಸಂಬಂಧ ವೆಯ್ಟಿಂಗ್. ಅಪ್ಪಾಜಿ ಹೋಗ್ಯಾರ ಬಾಜಾರ್ಗೆ ಹೋಗ್ಯಾರ, ಮಾರ್ಕೆಟಿಗೆ. ಅದಕ್ಕೆ ವೆಯ್ಟಿಂಗ್. ಬ್ಯಾಗೆಲ್ಲ ಪ್ಯಾಕ್ ಮಾಡಾಗೈತಿ, ಕಾರಿಗೇನು ಹಾಕಿದ್ದೀವಿ. ಅವ್ರು ಬರೋವರೆಗೂ ವೆಯ್ಟಿಂಗ್. ಬಂದಾದಮೇಲೆ ಹೋಗೋದು ಸೀದಾ. ಟೈಮ್ ಆಯ್ತು, ಯಾಕೆ ಲೇಟ್ ಆಯಿತು ಅವ್ರದ್ದು. ನಾನು ರೆಡಿ
ಅವಲಕ್ಕಿ ಮಾಡಿದರೆ ಅವಲಕ್ಕಿ ತಿನ್ಕೊಂಡಿದ್ದೀವಿ. ತಿಂದು ರೆಡಿ ಆಗಿದ್ದೀವಿ ಹೊರಡೋದು. ಸೂಪರ್ ಫುಲ್ ಮಳೆ 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 ಅನ್ನಂಗೆ ಮೋಡ ನೋಡ್ರಿ. ಟೈಮ್ 9:30 ಆಗೈತಿ, ಆದರೂ ಹೆಂಗೆ ಮೋಡ ಐತೆ ಅಂತ ಹೇಳಿ ಕಾಪಿ ಇಟ್ಟಿಟ್ಟು ಒಳಗೆ ಬರಾಕತ್ತವು. ನೀನು ಅಡುಗೆ ಮನೆ ಹೊರಡಕತ್ತಿದ್ದು. ನಾನು ನೀನೇ ಒಳಗೆ ಬಂದೈತೆ ಅಡುಗೆ ಮನೆಗೆ. ನಾನು ಬಂದೆ ಮಾತು ಇಲ್ರಿ. ಮಮ್ಮಿ ಹೋಗೋದಾ? ಅಮ್ರಪಜ ಮಾಡ್ಕೊಂಡಿಲ್ಲ ಇದ್ಬಿಡು. ಬ್ಯಾಡಪ್ಪ. ಯಾಕೆ ಬ್ಯಾಡ. ಬ್ಯಾಡ ಅಂದ್ರೆ ಹೆಂಗೆ? ನೀವು ಮನೇನವ್ರು ಒಲ್ಲ ಅಂದ್ರೆ ಹೆಂಗೆ ನೋಡೋದ್ರ? ನೀವು ಮನಸ್ಸು ಮಾಡ್ಬೇಕವ. ಹಾಂ, ಯಾರು ಒಬ್ರು ಮಾಡ್ಕೋರಿ. ಅಮ್ರಪುತ್ತೇನು ಮಾಡ್ಕೋರಿ. ಆದ್ರೆ ಗಂಡು ಸಿಗುತ್ತಂತ ಪುಟ್ಟ ಅಮ್ರಪುತ್ತೇನು ಮಾಡ್ಕೊಂಡು ಗಂಡು ಸಿಗುತ್ತಂತ ಹೇಳ ಅಂತ. ಅಮ್ರಪುತ್ತೇನು ಮಾಡ್ಕೋರಿ, ಗಂಡು ಸಿಗ್ತೈತೆ. ಬರ್ತೀನಪ್ಪ ಲಕ್ಷ್ಮೀ ಸುಟಿಗೆ ಸಾಲಿ ಸುಟ್ಟಿ ಕೊಡ್ತದ ಅವು ಬರೋದು. ಸಾಲ್ ಸುಟ್ಟಿ ಮುಗಿತಾಳೆ ಮುಗಿತ್ಕತಿ. ಸಾಲ್ ಸುಟ್ಟಿ ಹತ್ತಂಗೆ ಇಲ್ಲ. ಇಷ್ಟು ಕೊಟ್ಟಿದ್ದೆ ಬೇಸ್ ಆಯ್ತವ್ರು. ಇವತ್ತ ಹೋಗ್ಬೇಕಾಗಿತ್ತು. ಹಂಗೆ ನೋಡ್ಕೊಂಡ್ರು ಸ್ಕೂಲಿಗೆ. ಅಷ್ಟು ಇಟ್ಕೊಡ್ರಿ ನೀವು ಲಗೇಜ್. ಆ ಪೈಪಿನ ಸಂಬಂಧ ಅದ. ಆಮೇಲೆ ಒಂದು ಕೈ ತಮ್ಮ ನಿಲ್ತೀನಿ. ಬರ್ತೀಯಾ? ಪಕ್ಕೆ ಬರಲೇ ಇಲ್ಲ ನೋಡು. ಸರಿ ಆಯ್ತು. ಹಾಂ ಬಾಯ್. ಜರ್ನಿ ಅಂತೂ ಸ್ಟಾರ್ಟ್ ಆಗೈತಿ. ಟೈಮ್ 10:30 ಆಗೈತಿ. ಈಗಿನ ಇಲ್ಲಿಂದ ಈಗ ಊರಿಗೆ ಹೋಗ್ಬೇಕಿನ ನಮ್ಮೂರಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಮನೆ ಕೆಲಸ ಏನೇನಾಗೈತೆ ಅಂತೇಳಿ ಅದನ್ನೊಂಚೂರು ನೋಡಿಕೊಂಡು ವಾಪಸ್ ಆ ಕಡೆಗೆ ಹೋಗ್ಬೇಕು. ನೋಡೋಣ ಎಷ್ಟಾಗುತ್ತೆ ಇವತ್ತು. ಟೈಮು ಗೊತ್ತಿಲ್ಲ. ಫುಲ್ ಮಳೆ ಅಂತೂ ಇರಂಗೀತೆ ಅನ್ಸುತ್ತೆ. ಫುಲ್ ಪಾರ ಮಳೆ ಇರಂಗೀತೆ. ಬಿಸಿಲೇನಿಲ್ಲ, ಜರ್ನಿ ಏನು ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹಿಂಗಾಗುತ್ತೆ ಅಂತೇಳಿ ಕೇಳಿಸಿ. ನಾವು ಮೊನ್ನೆ ಹೋದಾಗ ಇನ್ನೂ ಸೆಂಟ್ರಿಂಗ್ ಬಡಿತಾ ಇದ್ದರು, ಹಾಕಿರಲಿಲ್ಲ. ಈಗ 3-4 ದಿನದಾಗ ಅದನ್ನೇ ಹಾಕೆಲ್ಲ ಕಂಪ್ಲೀಟ್ ಮಾಡ್ಯಾರ. ಅದಕ್ಕೆ ಇನ್ನೊಂದ್ಸತಿ ನೋಡಿಕೊಂಡು ಹೋದ್ವಿ ಅಂತಂದ್ರೆ ಮತ್ತು ನಾವು ಇನ್ನು ಬರೋದು ಲೇಟ್ ನೋಡ್ರಿ. ಇವ್ರು ಬೇಕಾದ್ರೆ ಅವಾಗ ಬಂದು ಹೋಗ್ತಿರ್ತಾರೆ, ನಾನು ಬರೋಲ್ಲ. ಯಾವಾಗ ಬರ್ತೀನೋ ಗೊತ್ತಿಲ್ಲ. ಮತ್ತಿನ್ನು ರಜಾ ಕೊಟ್ಟಾಗ, ಸ್ಕೂಲ್ ರಜಾ ಕೊಟ್ಟಾಗಲೇ ಬರೋದು ನಾನು. ಯಾಕೆ ಅಷ್ಟೊಂದು ಸೌಂಡ್ ಕೊಡ್ತೀನಿ? ಏನಾದ್ರು ಕಿಟಕಿ ತೆಗ್ದಿರ? ಮತ್ತು ಸ್ಕೂಲ್ ರಜಾ ಕೊಟ್ಟಾಗ್ಲೇ ಬರ್ತೀವಿ. ಹಾಗಾಗಿ ಇನ್ನೊಂದು ಸತಿ ನೋಡ್ಕೊಂಡು ಹೋಗ್ಬಿಡೋಣ ಅಂತೇಳಿ. ನಮ್ಮೂರಿಂದ ಏನು ಜಾಸ್ತಿ ದೂರ ಆಗಂಗಿಲ್ಲ. ಎಷ್ಟಾಗುತ್ತೆ ರೀ ಮುದ್ದೇಬಾಳಿಂದ? 4-5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಗಾಗಿ ಹೋಗಿ ಬಂದುಬಿಡೋಣ ಅಂತೇಳಿ ಇನ್ನೊಂದು ಸತಿ ಹೋಗ್ತಾಯಿದ್ವಿ. ಹೋಗಿ ನೋಡ್ಕೊಂಡು ಹೋದ್ವಿ ಅಂದರೆ ಮುಗೀತು. ಮತ್ತಿನ್ನು ಯಾವಾಗ ಆಗುತ್ತೆ ಅವಾಗಲೇ ಬರೋದು ನಾವು ವಾಪಸ್. ಬಂದೇ ಬಿಡುತ್ತೆ ನಮ್ಮೂರು. ಇಲ್ಲೇ ಇದೆ ನಮ್ಮದು. ಅಲ್ಲೇನು ಕಾಣಿಸ್ತಾ ಇದೆ ಎಲ್ಲ ಕಟ್ಟದ ಮನೆ ಅದೇ. ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅದೇ ನಮ್ಮ ಮನೆ ಕಟ್ತಾ ಇರೋದು ಇವಾಗ. ಒಬ್ಬನ ಒಳಗೆ ಹೋಗಿ ನೋಡ್ರಿ, ಇದೆಲ್ಲ ಮೆಟ್ಲೆಲ್ಲ ಹಾಕಿದ್ದಿಲ್ಲ ಮನೆ ಬಂದಾಗ. ಇಲ್ಲಿ ಮೆಟ್ಲೆಲ್ಲ ಹಾಕ್ಯಾರ. ಒಳಗೆ ಹೋಗಿ ನೋಡ್ಕೊಂಬರಮ್ಮ. ಈಗ ಮೆಟ್ಲಿಂದ ಬರ್ಬೇಕಾ? ಇಷ್ಟೇ. ಇನ್ನೇನು ಮತ್ತು ಹಿಂಗೆ ಇದಾದ್ಮೇಲೆ ಬರ್ತ ಸ್ಲ್ಯಾಬಿಗೆ ಬರ್ತಿ ಕಡೆಗೆ ಹಿಂಗೆ. ಇದೆಲ್ಲ ಹಾಕಿದ್ದಿಲ್ಲ ನೋಡ್ರಿ ಮನೆ ಬಂದಾಗ.
ಅಲ್ಲ ಹಾಕ್ಯಾರ ಮೆಟ್ಲು. ಮೆಟ್ಲು ಹಾಕ್ಯಾರ. ಹೋಗ್ರಿ ಮೇಲೆ ಹಿಂಗೆ ಆಗೈತೆ ಅಂಥೇಳಿ ನೋಡೋಣ. ಮೆಲ್ಲಕ ಯಾಕೆ ಯಾರು ಚುಚ್ಕೊಂಡ್ಲ ಮಾಡ್ತೀರಿ? ಏ ಅಲ್ಲಿ ಏನು ಸಣ್ಣ ಸಣ್ಣ ಗೋಡೆ ಮೇಲೆ ಹೆದರಿಕೆ ಆಗತ್ತವ, ಹತ್ತಕ್ಕಾಗಲ್ಲ. ಸುಮ್ಮನೆ ಅಂತ ನೋಡೋದಷ್ಟೇ. ಇದೊಂದೇ ಸ್ಲ್ಯಾಬ್ ಹಾಕ್ಯಾರ. ಮುಡ್ಸ್ಕೊಂತೀನಿ ನೋಡಿ. ಬೀಳ್ತೀವಿ, ಹುಷಾರು. ನೀನು ನಿಧಾನಕ್ಕೆ ಹೋಗ್ಬೇಕು. ಹೊಂಟ್ರ ನಮ್ಮ ಮನೆ. ಸರಿ ಹುಷಾರಮ್ಮ. ತೊಗೊಂಡು ಹಂಗೆ ಬೇಕಿದೆ. ಇದು ಬರಾಗುತ್ತೆ, ಅದು ಬರಾಗುತ್ತೆ. ಹೋಗ್ಬಾ ಈ ಕಡೆಗೆ ಬಾ. ನೀನು ಬಾ ಇಲ್ಲಿ. ಗೋಡೆ ಮೇಲೆ ಹತ್ಬೇಕಾರೆ ಹುಷಾರು ನೋಡ. ಏನ ಗಾಳಿ ಐತಿ, ಹುಷಾರು. ಅಲ್ಲಿ ಹೋಗಿದ್ರೆ ಪಾಪ ಅಂತ ಹೋಗಿದ್ರು ಹುಷಾರು. ನೀನು ಹೋಗಲ್ವಾ? ಹೋಗಲ್ವಾ? ವಿಚಾರ ಮಾಡ್ತೀಯ. ಗಾಳಿ ಐತಿ, ಹತ್ತಕ್ಕೆ ಹೆದರಿಕೆ ಆದಂಗೆ ಆಗುತ್ತೆ. ಸ್ಕೂಲ್ ಅದು ಕುಂತ್ಕೊಂಡು ಯಾಕೆ ಮಾತಾಡಿತಾರೆ? ಇಲ್ಲೆಲ್ಲ ಸುತ್ತು ಹೊಲಗಳಿದಾವೆ. ಇದೊಂದು ಸ್ವಲ್ಪ ಹೊಸ ಏರಿಯಾ, ಹೊಸ ಪ್ಲಾಟ್. ಈ ಕಡೆಗೆಲ್ಲ ಮನೆಗಳಿದಾವೆ. ಏನಾಯ್ತು ರೀ? ಹಾಂ, ಹಾಕಿಲ್ಲ. ಅವಾಗ ಬಂದು ನೋಡ್ಕೊತಾನೆ ಇರ್ಬೇಕು ನೋಡ್ರಿ. ಇಲ್ಲಿಕಂದ್ರೆ ಆಗಂಗಿಲ್ಲ. ಐತಲ್ರಿ ಎಲ್ಲಿ ಆಗತ್ರಿ? ಒಳಗೆ ಬನ್ನಿ, ತುಳ್ಬೋದು. ಹಾಂ ರೀ, ದೊಡ್ಡದೈತ್ರಿ. ಈ ಗಾಡಿ ಮುಂದೆ ಮತ್ತೆ ಕಂಪೌಂಡ್ ಐತ್ರಿ. ಇನ್ನೂ ಜಾಗ ಐತ್ರಿ ಆ ಕಡೆ ಐತ್ರಿ ಮಗ್ಳು. ಜಾಸ್ತಿ ರೈಬೇಡ, ಹಂಗೆ ಹೋಗಿ ಆರಾಮಾಗಿ ಇಷ್ಟೇ. ಮಳೆ ಬರತ್ತದಲ್ಲ ಅಪ್ಪಿ, ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಮತ್ತೆ ಅಮ್ಮ ಅದನ್ಯಾಕೆ ಹಾಕ್ಬೇಕು? ಅಂದ್ರೆ ನೀರು ಇಳಿಯುತ್ತಮ್ಮ ಚೆನ್ನಾಗಿ. ಬೆಳಿಗ್ಗೆನೆ ಬಂದು ನೀರು ಒಡೆದೋಗ್ಯಾರ. ಆದ್ರೂ ಅವು ಈ ತಟ್ಟು ಹಾಕಿ ನೀರು ಒಡೆದ್ವಿ ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತಿರ್ತೈತಿ. ಆ ತಟ್ಟುಗಳೆಲ್ಲ ಸ್ವಲ್ಪ ಹಂಗೆ ಕೆಳಗಡೆ ಬಿದ್ದಿದ್ದು ವೇಸ್ಟ್ ಆಗಿ, ಇಲ್ಲಿ ಕೆಳಗಡೆ ಬೀಳೋದನ್ನೇ ಮೇಲ್ಗಡೆ ಹಾಕಿದ್ರೆ ಆಯಿತು ಅಂತೇಳಿ ನಮ್ಮ ಮನೆಯವ್ರ ಮೇಲೆ ಹತ್ತಿದ್ರಲ್ಲ, ಹಾಗಾಗಿ ಕೆಳಗಡೆ ಬಿದ್ದ ಒಂದೆರಡು ವೇಸ್ಟ್ ತಟ್ಟುಗಳು ಕೊಡೋಕ್ರನ್ನ ಮೇಲೆ ಹಾಕ್ತೀನಿ. ನೀರು ಹೊಡೆದು ಹೋದ್ರೂ ಅದ್ರ ಮೇಲೆ ಗ್ರಿಪ್ಪಾಗಿ ಕೂರುತ್ತೆ ನೋಡ್ರಿ. ಹಾಗಾಗಿ ಕೆಳಗಡೆ ವೇಸ್ಟ್ ಆಗಿದ್ವಲ್ಲ ಅವ್ನು ಕೊಡು ಅಂದರು, ಕೊಡತ್ತೀನಿ. ಅವ್ರ ಮೇಲೆ ಹತ್ತಿ ಹಾಕಕತ್ತಾರೆ ತಟ್ಟನ್ನ. ಮುಗೀತು ನನ್ನ ಫ್ರೆಂಡ್ಸ್, ಹೊಂಟು ಈಗ. ಪಾರ ಇಲ್ತನ ಆಗುತ್ತಲ್ರಿ ಜಾಗ, ಇಲ್ತನ ಬರುತ್ತೆ ಅನ್ಸುತ್ತೆ. ಇಲ್ಲಿ ಕಲ್ಲಿದಾವಲ್ಲ, ಇಲ್ತನ ಬರುತ್ತೆ ಅನ್ಸುತ್ತೆ ನಮ್ಮ ಜಾಗ. ಅಲ್ಲಿ ಮೇಲ್ಗಡೆ ಕ್ಯಾಮ್ರಾನ ಹಾಕಿದ್ದೀವಿ. ನೋಡ್ರಿ ಹೋಗೋಣ. ಊರ ಕಡೆ ಪ್ರಯಾಣ ಸ್ಟಾರ್ಟ್ ಇವಾಗ. Sweet, sour, and salty. Sometimes add spicy, sometimes you want it salty. In this stage. We're going to start filling the steak. Once we fill out the steak, we're going to do two parts. If you can see over there, we have the eye of the rib eye, which is the center part, and then we have the cat. The cat ones that we marinate with, this is the one and then the eye we're going to sear and replace with ಇವಾಗ ಕೇಳ್ತೆ. ಇವಾಗ ಬೇಕ್ರಿಗೆ ಬಂದೀವಿ ನೋಡ್ರಿ. ಮನೆಯೆಲ್ಲ ನೋಡಿ ಮುಗಿಸ್ಕೊಂಡು ಸೀದಾ ಈಗ ಊರಿಗೆ ಹೊರಡೋಣ ಅನ್ನೋಷ್ಟೊತ್ತಿಗೆ ನಯನ ಬೇಕ್ರಿ ನೋಡಿದ ತಕ್ಷಣ ನನಗೆ ಪೇಡೆ ಬೇಕು ಅಂತಂದ್ಲು. ನಯನಂಗೆ ಒಂದು ಸ್ವಲ್ಪ ಕವ ಪೇಡೆ ಅಂದ್ರೆ ಭಾಳ ಇಷ್ಟ. ಧಾರವಾಡ ಪೇಡ ಅಂತೀವಿ ನೋಡಿರಿ, ಧಾರವಾಡ ಪೇಡ, ಕಬಾಬ್ ಪೇಡ ಅಂತೀವಿ ನಮ್ಮ ಸೈಡು. ಅದಂದ್ರೆ ಸಿಕ್ಕಾಬಡೆ ಇಷ್ಟ. ಅಲ್ಲಿ ನಾವಿದ್ದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದಾವೆ. ಹಾಗಾಗಿ ಇಲ್ಲಿ ಬಂದಾಗ ಒಮ್ಮೊಮ್ಮೆ ಅವಳು ಏನೇನು ಕೇಳ್ತಾಳೆ ನೋಡ್ರಿ. ಇಲ್ಲಿ ಸಿಗೋ ಸ್ವೀಟ್ಗಳು ಸ್ವಲ್ಪ ಅಲ್ಲಿ ಸಿಗಲ್ಲ, ಸಿಕ್ಕೂ ಸ್ವಲ್ಪ ಜಾಸ್ತಿ ರೇಟ್ ಇರ್ತೈತಿ. ಹಾಗಾಗಿ ಇಲ್ಲಿ ಬಂದಾಗನೇ ತೊಗೊತೀನಿ. ಇಲ್ಲಿ ಟೇಸ್ಟೇ ಬೇರೆ, ಅಲ್ಲಿ ಟೇಸ್ಟೇ ಬೇರೆ. ಹಾಗಾಗಿ ಇಲ್ಲೇ ತೊಗೊಂಡು ಹೋದ್ರಾಯ್ತು ಅಂತೇಳಿ ನೋಡಿದ ತಕ್ಷಣ ನೈನಾಗ ಕೇಳಿದ್ಲಲ್ಲ, ಹಾಗಾಗಿ
ತೊಗೊಂಡೋದ್ರೆ ಅಂತೇಳಿ ಇಲ್ಲಿ ಬಂದೆ. ಬನ್ನು ತುಂಬ ಚೆನ್ನಾಗಿರ್ತವೆ ಇಲ್ಲಿ, ನಂಗೆ ಇಷ್ಟ ಆಗುತ್ತೆ. ಬಟ್ ಫ್ರೆಶ್ ಇರಲಿಲ್ಲ, ಹಂಗಾಗಿ ತೊಗೊಳ್ಳಿಲ್ಲ ನಾ ಅದನ್ನು. ಹಾಂ ಹ್ಞೂ ತಿಂತೀನಿ ಮಮ್ಮಿ. ರಸಗುಲ್ಲ ತೋತಿ ಅದಕ್ಕೆ ತೊಗೊಂಬ ಅಂತೇಳಿ. ಏನದು? ಇದು ಫ್ರೂಟ್ ಕೇಕ್. ಅಲ್ಲಿ ತೊಗೊಂಡೆಲ್ಲ ಇದನ್ನ ಪೇಡೆನ, ಸಾಕಲ್ಲ ಮತ್ತಿನ್ನೇನು. ರಸಗುಲ್ಲ ತಡಿ ಬತ್ ನೋಡೇನ ರಸಗುಲ್ಲ ದುಡ್ಡು ಬಲ್ಲ ಅದನ್ನ ಅರ್ಧಂಬರ್ಧ ಇಳಿಸಿದ್ವಿ, ಹೆಂಗ್ ಗೊತ್ತಾಗತ್ತೆ ನಂಗೆ. ಬತ್ ನೋಡಿ ರಸಗುಲ್ಲ, ದೊಡ್ಡ ರಸಗುಲ್ಲ ಐತಮ್ಮ. ದೊಡ್ಡ ರಸಗುಲ್ಲ ಐತೆ ನೋಡಿ. ಚಮಚ ಇನ್ನೊಂದೈತೆ ತೋರ ತಿನ್ನ ನನ್ನ ಮಗಳು ರಸಗುಲ್ಲ ಮೊನ್ನೆಯಿಂದ. ಅವಾಗೆಲ್ಲ ನಾನೇ ಮಾಡ್ತಿದ್ದೆ ಮನೇಲಿ. ಎಷ್ಟು ಒಂದು ವರ್ಷ ಆಗ್ತೀನಪ್ಪ ತಿಂದೆ. ಮುಂಚೆ ನಾವು ಎಷ್ಟು? 25 ರೂಪಾಯಿ ಅಂತ ನೋಡೇನ. 25 ಹ್ಞೂ ನೋಡಿ ನಿನ್ನ ಮನೇಲಿ ಮಾಡಿಕೊಟ್ರೆ ಅಳ್ತಿ ಒಳ್ಳೆ. 25 ರೂಪಾಯಿಗೆ ಅರ್ಧ ಲೀಟ್ರ್ ಹಾಲೇ ಬರ್ತಾವೆ. ಒಡೆದೋಗಿದ್ರು ಪನ್ನೀರ್ ಮಾಡ್ತಾರೆ ಗೈಸ್, ರಸಗುಲ್ಲ ಮಾಡಲ್ಲ. ನಡೀತಾವ ತಿನ್ನು. ಖಾಲಿ ಆಯ್ತಾ? ಸ್ವಲ್ಪ ತರಕಾರಿ ಹಣ್ಣು ತೊಗೊಂಬಂದ್ವಿ. ಒಂದು ಚುರುಮುರು ಚೀಲ ತೊಗೊಂಬಂದ್ವಿ. ಅಲ್ಲೇ ಐತಿ, ಕಾಣಿಸ್ತಿರ್ಬೋದು ನಿಮಗೆ. ಈ ಕಡೆಗೆ ಇತ್ತು, ಅಲ್ಲಿ ಮಳೆ ಇತ್ತು ಒಂಚೂರು, ಹಂಗಾಗಿ ಏನು ವಿಡಿಯೋ ಮಾಡ್ಕೊಳಕ್ಕಾಗ. ಏನು ಇದಾ? ಅಲ್ಲಮ್ಮ ಅದು ಬಟ್ಟೆ ಅದು ಬೇಡ, ಅಲ್ಲೇ ಇರಿ. ಈಗ ಇದು ಏನೋ ಸ್ವೀಟ್ ತೊಗೊಂಬಂದಿಲ್ಲ, ಅದನ್ನೊಂಚೂರು ಎತ್ತಿರ್ತೀರಿ ಇಟ್ಕೋ. ನೈನ ಎಲ್ಲ ಜೋಡ್ಸಕತ್ತಾಳಿಂದ. ಅವು ಸೇಬು ಹಣ್ಣೆ. ಹಾಂ ಅವಾಗ ಹೇಳಿದ್ನಲ್ಲ, ಅದೇ ಒಂದು ಸಣ್ಣ ಚೀಲ ಅಂತ ಹೇಳಮ್ಮ. ಅದೇ ಎಲ್ಲ ಹೊಸ ಒಂದು ಕಡೆಗೆ ಸೇರಿಸ್ಬಿಡು. ಒಂದು ಕಡೆಗೆ ಸೇರಿಸಿ ನೀಟಾಗಿ ನೀನು ಅದನ್ನು ವೆರೈಟಿ ಬ್ಯಾಗ್ ಮ್ಯಾಗಿಟ್ಟು ನಾವು ಮಾಡ್ಕೊಂಡು ಕೂತ್ಬಿಡು. ಹೋಮ್ವರ್ಕ್ ಬರೀತಾವ ನೋಡ್ರಿ, ಹೋಮ್ವರ್ಕು ಓದು ಬರೀ ಒಂಥರ ಇದ್ದೇ ಇರ್ತವೆ. ಬ್ಯಾಗ್ ತೊಗೊಂಡ ಬಂದಿದ್ಲು. ಅಲ್ಲಿ ಜಾಸ್ತಿ ಓದ್ಕೊಳಕ್ಕೆ ಹಾಲಿಲ್ಲ ಆಕಿಗೆ. ಬರೇ ಮಾತು ಅಜ್ಜ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಯಾಳ. ಈಗ ಮತ್ತೆ ಬುಕ್ಕ ತೊಗೊಂಡು ಸ್ಟಾರ್ಟ್ ಮಾಡ್ಯಾಳ. ಅಲ್ಲೇನೂ ಕರ್ಕೊಂಡು ಹೋಗಿದ್ದಿಲ್ಲ ಆಕಿಂದ. ನೀನು ಓದ್ಕೊ ಇಲ್ಲ ಬರ್ಕೊ ಅಂತ ಕಾರ್ನೇ ಕುಂದಿರಿಸಿ ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗಿದ್ವಿ. ಅದು ಅಗಸಿ ಅವಲಕ್ಕಿ ಅಮ್ಮ, ಅಗಸೆ ಬೀಜ ಎಲ್ಲ ತೊಗೊಂಡೆ ನೋಡ್ರಿ. ಇನ್ನೊಂದು ಸ್ವಲ್ಪ ಕಮ್ಮಿಗೆ ಸಿಗ್ತಾವೆ ರೇಟ್ ನಮ್ಮ ಕಡೆ ಕೊಡ್ತೀನಿ. 150 ರೂಪಾಯಿ kg ಅಂತ. ಹೆಂಗೆ ತುಂಬಿ ನೋಡಿಂದೆ ಒಂದ್ಸಲ ನೋಡಿ ನೀಟಾಗಿ ಮಾಡ್ಕೊಂಡಿಲ್ಲ. ಹಾಂ ಅಷ್ಟೇ. ಹಂಗೆ ಕೌಕರ್ ಇಟ್ಟು ಒಂದ್ ಕಡೆಗೆ ಹಾಕಿ ಒಂದ್ ಕಡೆ ಕುಲ್ಲ ಮಾಡ್ಬೇಕು. ಮತ್ತೇನ್ರ ತೊಗೊಂಡ್ವಿ ಅಂತಂದ್ರೆ ಇಡಾಕ್ ಬರುತ್ತಮ್ಮ. ಇದು ಬಿಸಿಲು ಸುಡ್ತೈತಿ, ಅದಕ್ಕೆ ಅದನ್ನ ಇಟ್ಟಿನಿ. ಓಕೆ ಡನ್. ಅದು ಕೆಳಗೆ ಇಡಲ್ಲ ಪಪ್ಪನ ಸೀಟ್ ಕೆಳಗೆ. ಎಲ್ಲ ಎರಡು ಕವರ್ ಆ್ಯಪಲ್ಲು, ಒಂದು ಸೌತೆಕಾಯಿ, ಬೆಳ್ಳುಳ್ಳಿ ಕವರ್ 4 ತುಂಬಿ. ಸರಿ ಆಯ್ತು. ಬೆಳ್ಳುಳ್ಳಿ ಇಡಿಲಿಕ್ಕೆ ಅಂದ್ರೆ ನಡೀತದೆ. ಬೆಳ್ಳುಳ್ಳಿ ಬಿಸಿಲಿಗೆ ಇಟ್ಟರೆ ನಡೀತೈತೆ. ಹಣ್ಣೆಲ್ಲ ಬಿಸಿಲಿಗೆ ಇಟ್ಟರೆ ಜಲ್ದಿ ಇದಾಗುತ್ತೆ. ಅದಕ್ಕೆ ಇಟ್ಟಿನ ತಿಂಡಿ ಬೋಂಡ ಕೊಡು ಒಂದು. ಅಲ್ಲಿ ಬೋಂಡ ತಗೊಂಡು ನಮ್ಮ ಅಕ್ಕರ್ದು ಅಂಗಡಿ ಇತ್ತು, ಅಲ್ಲಿ ಅವರು ಚಾ ಕುಡಿ ಬರ್ರಿ ಬೋಂಡ ತಿನ್ಬರ್ರಿ ಅಂದರು. ನಾವು ಹೋಗೋ ಅರ್ಜೆಂಟಿಗಿಲ್ಲ ಅಂದ್ವಿ. ಹಿಂಗಾಗಿ ಅಲ್ಲೇ ತಿನ್ಕೊಂಡು ಹೋಗ್ರಿ ಅಂತ ಕೊಟ್ಟು ಕಳ್ಸ್ಯಾರ. ತಿನ್ಕೊಂಡು ಹೋಗೋದಿಲ್ಲ, ಜರ್ನಿ ಮಾಡೋದು. ಎಂತ ಮಳೆ ಇದು? ಬಿಸಿಲು ಐತಿ, ಮಳೆ ಬರ್ತೈತಿ. ಇಲ್ಲಿ ಬಿಸಿಲು ಇಲ್ಲೈತೆ, ಅಲ್ಲಿತ್ತು ಮಳೆ. ಇಲ್ಲಿ ಬಿಸಿಲು ಬಿತ್ತು ನೋಡ್ರಿ. ಮತ್ತೆ ಅಲ್ಲಿ ಮೋಡ ಸಾಗೋದೈತಿ, ಬರ್ತೈತೆ ಅನ್ಸತ್ರಿ ಬಹುಶಃ ಅಲ್ಲಿ ಬರ್ಬೋದು. ಬೆಳಗಿಂದ ಬಿಸಿಲು ಇಲ್ಲ ಅಲ್ಲಿ. ಫುಲ್ ಮಳೆ ವಾತಾವರಣನೇ ಐತ್ರಿ ಆ ಕಡೆ. ಫುಲ್ ಬೆಳಗ್ಗೆಯಿಂದ ನನಗೆ ಫೋನಿಗೆ ಮುದ್ದೆ ಬಿಯಾಡ ಅದು ಎಷ್ಟು ದೂರ ನೋಡಿ, ಇಲ್ಲಿ 10 ಕಿಲೋಮೀಟರ್. 10 ಕಿಲೋಮೀಟ್ರ್ ಬಂದಿಲ್ಲ ನಾವು, ಅಷ್ಟು ಬಂದಿಲ್ಲ. ಮುದ್ದೊಳದಾಗ ಐತೆ ಮಳೆ. ಇಲ್ಲಿ ಕಡೆಗೆ ಮತ್ತೆ ಬಿಸಿಲು ಬಿತ್ತು ಒಂಚೂರು.
ಇಲ್ಲೇನೇನು ಅಂತ ಏನು ಬಿಸಿಲಿಲ್ಲ, ಅಲ್ಲಿ ಬಿಸಿಲು ಕಾವು ಹೊಡಿತಾ ಇತ್ತು. ನೋಡಿ ಇವಾಗ ಬೋಂಡ ತಿನ್ನಮ್ಮ. ಇವಾಗ ಸ್ಟಾರ್ಟ್ ಆಯ್ತು ಮಳೆ. ನಮ್ಮ ಪತ್ನಿ ನೀಲಮ್ಮ ತೆಂಗುಡಿ ಮಳೆ. ಅಲ್ಲಿ ಬಸವಣ್ಣ ಸಂಗಪ್ಪಯ್ಯ ಅಲ್ಲಿ ಅದಾರ ಸಂಗಮದಾಗ. ಮಳೆ ಜೋರಾಗಿ, ಬಟ್ ನಿಮಗೆ ಇಲ್ಲಿ ಅಂತ ಏನು ಜೋರು ಅಂತ ಅನಿಸ್ತಾ ಇಲ್ಲ, ಕ್ಯಾಮ್ರಾದ ಕ್ಲಿಯರ್ ಅಂತ ಅನಿಸ್ತಾ ಐತಿ. ಇನ್ನು ಅಲ್ಲಿಂದ 10 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿಂದ ಆವಾಗಲೇ ವಿಡಿಯೋ ಮಾಡ್ತಿದ್ದಲ್ಲ ನಾನು, ಹಾಂ ಅಲ್ಲಿ ಬಿಸಿಲಿತ್ತಲ್ಲ ರೀ, ಅಲ್ಲಿಂದ 10 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ಮಳೆ ಇಲ್ಲಿ ಇರಂಗೆ ಐತಿ. ಒಂದು 4-5 ದಿನ ಹೆಚ್ಚು ಐತಂತ ಮಳೆ ಈ ಕಡೆ. ಈ ಸದ್ಯ ಇನ್ನೊಂದು 4-5 ದಿನ ಐತಂತಿದ್ರು. ಮಳೆ ಸೀಸನ್ ಅಲ್ಲ, ಬಟ್ ಯಾಕೆ ಬರ್ತೈತೆ ಮಳೆ ಅಲ್ವೇನ್ರಿ? ಎಲ್ಲ ಕಡೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮಳೆ ಮಳೆ ಮುಗ್ದವು. ಮಳೆ ಇನ್ನು ಅಕ್ಟೋಬರ್ನಾಗ ಆತೈತ್ರಿ ಮಳೆ. ಹ್ಞೂ ಆತೈತೆ ಮಳೆ, ಆಗಲ್ಲ ಅಂತ ಏನಲ್ಲ, ಆಕೈತಿ. ಬಟ್ ಮಳೆ ಸೀಸನ್ ಮುಗಿತಾ ಬಂದಂಗೆಲ್ಲ ಜಾಸ್ತಿ ಆಗ್ತೈತೆ ಮಳೆ. ನಮ್ಮೂರಿಗೆ ಇನ್ನೂ ಸಕ್ಕತ್ತಾಗೈತಂತ. ಸ್ವಲ್ಪ ಚೆನ್ನಾಗಿ ತುಂಬ್ಕೊಂಡೈತೆ ಮಳೆ. ಒಂದಿನ ಕೆರೆಗೆ ಗೋಡ್ ಬಿದ್ದಿತ್ತು ನೀವು ತಿಳ್ಕೊಬಿಡ್ಬೇಕು ಎಷ್ಟು ರೇಂಜ್ ಕಾಣಿಸಲ್ಲ ಇಲ್ಲಿ. ಅಸಲ್ಲ ಎಲ್ಲ ಜೀನ್ ಬೆಳೆದೈತಲ್ಲ, ಕಾಣಿಸಲ್ಲ ಕಡೆಗೆ. ಹೋದ್ ನೋಡಿ ಮಳೆ ಮುಗೀತು. ಈ ಕಡೆಗಿಲ್ಲ ನೋಡ್ರಿ ಮಳೆ. ಇಲ್ಲೇ ಎಷ್ಟು ಡಿಫ್ರೆನ್ಸ್ ಐತೆ ನೋಡು. ಬಂದು ನಿಂತೈತಿ ಇಲ್ಲಿ. ಈಗ ಜಿಟಿ ಜಿಟಿ ಬರ್ತೈತಿ ಇಲ್ಲಿ. ಮುಂಚೆ ಆಗೈತಿ ಈಗ. ಅದೇ ಅಲ್ಲಿ ಮುಂಚೆ ಆಗಿ ಅಲ್ಲಿ ಆ ಕಡೆಗೆ ಬರಾಕತ್ತೈತಿ ಈಗ.